ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ನಾನಿವತ್ತು ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು, ಇನ್ಕಮ್ ಟ್ಯಾಕ್ಸಲ್ಲಿ ಯಾವ್ಯಾವ ಸ್ಲ್ಯಾಬ್ಸ್ ಬರುತ್ತೆ, ಆ ಸ್ಲ್ಯಾಬ್ಸ್ ಅಂಡರಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಇನ್ಕಮ್ ಟ್ಯಾಕ್ಸ್ನ ನಾವು ಗೌರ್ನಮೆಂಟಿಗೆ ಪೇ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಾನಿವತ್ತು ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀನಿ. ಇದು ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾನು ಗೂಗಲಲ್ಲಿ ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್. ನನಗೆ ಇದು ಇನ್ಫಾರ್ಮೇಷನ್ ಸ್ವಲ್ಪ ಬೇಕಾಗಿತ್ತು. ಆವಾಗ ಸರ್ಚ್ ಮಾಡಿದಾಗ ನನಗೆ ಕನ್ನಡದಲ್ಲಿ ವೀಡಿಯೋಸ್ ಸಿಕ್ಕಿದಂಥ ವೀಡಿಯೋಸ್ಗಳು ತುಂಬ ಕಡಿಮೆ ಇತ್ತು ಯೂಟ್ಯೂಬಲ್ಲಿ. ಸೊ ನಾನು ಈಗ ಯಾವ ಥರ ಸ್ಟ್ರಗಲ್ ಮಾಡಿದೆ ಅನ್ನೋದು ಬೇರೆಯವ್ರಿಗೆ ಸ್ಟ್ರಗಲ್ ಆಗಬಾರ್ದು ನಮ್ಮ ಕನ್ನಡದವ್ರಿಗೆ ಅಂತ ಹೇಳ್ಬಿಟ್ಟು ನಾನಿವತ್ತು ಈ ವಿಡಿಯೋನ ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅವರು ಯೂಸ್ ಮಾಡ್ಕೊಳ್ಳಿ. ಅಂದರೆ ಕಾಂಪಿಟೇಟಿವ್ ವರ್ಡ್ಗೆ ಹೋದಾಗ ನೀವು ಇದು ಹೆಲ್ಪ್ ಆಗುತ್ತೆ. ಮತ್ತು ನೀವು ಯಾವುದಾದ್ರೂ ಕಂಪ್ನಿಗೆ ಹೋಗಿ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ಅಥವಾ ಕಾಲೇಜಲ್ಲೂ ಬೇಕಾಗಿರುತ್ತೆ. ವೆನ್ ಅಂದರೆ BCom ಫೈನಲ್ ಇಯರ್ ಅಥವಾ ಸೆಕೆಂಡ್ ಇಯರಲ್ಲಿ ಇದ್ದಾಗ ನಿಮಗೆ ಇನ್ಕಮ್ ಟ್ಯಾಕ್ಸ್ ಒಂದು ಸಬ್ಜೆಕ್ಟ್ ಆಗಿ ಬಂದೇ ಇರುತ್ತೆ. ಆ ಸಬ್ಜೆಕ್ಟಲ್ಲಿ ನಿಮಗೆ ಈ ಸ್ಲ್ಯಾಬ್ ರೇಟ್ಗಳು ಕೂಡ ಹೇಳ್ಕೊಡ್ತಾರೆ. ಆವಾಗ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಕಂಪನಿಗಳಲ್ಲಿ ಯಾವ ರೀತಿ ನಮ್ಮ ಇನ್ಕಮ್ ಮೇಲೆ ಯಾವ ರೀತಿ ಟ್ಯಾಕ್ಸ್ಗಳನ್ನ ನಾವು ಪೇ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಬಂದುಬಿಟ್ಟು 1961. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸ್ಟಾರ್ಟ್ ಫ್ರಮ್ 1961. ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು ಅಂದರೆ, ಆ್ಯನ್ ಇನ್ಕಮ್ ಟ್ಯಾಕ್ಸ್ ಇಸ್ ಅನ್ ಟ್ಯಾಕ್ಸ್ ಇಂಪೋಸ್ಡ್ ಆನ್ ಇಂಡಿವಿಜುವಲ್ ಮೀನ್ಸ್ ಒಬ್ಬ ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ಟ್ಯಾಕ್ಸ್ ಪೇಯರ್ ಅಂದರೆ ನಾವುಗಳು ಯಾರು ಇನ್ಕಮ್ನ ಅರ್ನ್ ಮಾಡ್ತಿರ್ತೀವೋ ಅವರನ್ನು ನಾವು ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಕರಿತೀವಿ. ಅಂದರೆ ನಾವುಗಳು ಇನ್ ರೆಸ್ಪೆಕ್ಟ್ ಆಫ್ ಇನ್ಕಮ್ ಆರ್ ಪ್ರಾಫಿಟ್ ಅರ್ನ್ಡ್ ಬೈ ದೆಮ್. ಯಾರಿಂದ ಇನ್ಕಮ್ ಅರ್ನ್ ಆಗಿರುತ್ತೋ ಅವರು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡೋದನ್ನು ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವಾಗ ಒಬ್ಬ ವ್ಯಕ್ತಿ ಒಂದು ಮನೆ ಬಾಡಿಗೆಯಿಂದನೋ ಅಥವಾ ಒಂದು ಸ್ಯಾಲ್ರಿಯಿಂದನೋ ಅವನಿಗೆ ಬಂದಿರುತ್ತೆ ಸಮ್ ಅಮೌಂಟ್ ಅಂತ ಹೇಳಿ ಬಂದಿರುತ್ತೆ. ಸಮಥಿಂಗ್ ಲೈಕ್ 5 lakh, 6 lakh, 10 lakh, like that he earned something. ಅದ್ರ ಮೇಲೆ ಯಾವ ರೀತಿ ಟ್ಯಾಕ್ಸ್ನ ಹಾಕ್ತಾರೆ, ಅವರು ಟ್ಯಾಕ್ಸ್ನ ಕಟ್ಟಬೇಕು ಅನ್ನೋದು ಇನ್ಕಮ್ ಟ್ಯಾಕ್ಸ್. ಮತ್ತು ಇಲ್ಲಿ 2 ರೀತಿಯ ಸ್ಲ್ಯಾಬ್ ರೇಟ್ ಬರುತ್ತೆ ಇನ್ ಇಂಡಿಯಾಲಿ. 2 ಟೈಪ್ಸ್ ಆಫ್ ಸ್ಲ್ಯಾಬ್ ರೇಟ್ಸ್ ಇದೆ. ಒಂದು ಓಲ್ಡ್ ರೆಜ್ಯೂಮೆ ಆ್ಯಂಡ್ ಒನ್ ಮೋರ್ ಥಿಂಗ್ ನ್ಯೂ ರೆಜ್ಯೂಮೆ. ಈ ಓಲ್ಡ್ ರೆಜ್ಯೂಮೆ ಇದು 1860 ಇದೆ ಇಂಡಿಯಾಲಿ. ಆ್ಯಂಡ್ ನ್ಯೂ ಟ್ಯಾಕ್ಸ್ ರೆಜ್ಯೂಮೆ ಇದು ಸ್ಟಾರ್ಟ್ ಆಗಿರೋದು ಬಂದು ಇವಾಗ ರೀಸೆಂಟ್ಲಿ 2020 ಸ್ಟಾರ್ಟ್ ಆಗಿದೆ. ಇನ್ನು ಓಲ್ಡ್ ಟ್ಯಾಕ್ಸ್ ರೆಜ್ಯೂಮೆ ಸ್ಲ್ಯಾಬ್ಸ್ ನೋಡೋದಾದರೆ ಈ ರೀತಿ ಇದೆ ನೋಡಿ. ಇದು ಬಂದು ಬಿಲೋ 60 ಏಜ್, ಅಂದರೆ ಯಾರೆಲ್ಲ ಇವಾಗ ಅರ್ನ್ ಮಾಡಿ ಒಂದು ಲೆವೆಲಿಗೆ ಬಂದಿರ್ತಾರೆ, ಆಲ್ಮೋಸ್ಟ್ ಒಂದು 18-20 ಇಯರ್ಸಿಂದ ಟ್ಯಾಕ್ಸ್ ಸ್ಲ್ಯಾಬ್ ರೇಟಿಗೆ ಬಂದುಬಿಡ್ತೀವಿ. ಅಂದರೆ ಯಾವಾಗ ನಾವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ, ನಮಗೆ ಸ್ಯಾಲ್ರಿ ಬರ್ತಾ ಇರುತ್ತೋ ಆವಾಗ ಸ್ಟಾರ್ಟ್ ಆಗುತ್ತೆ ನಮಗೆ. ಇದು ಬಂದುಬಿಟ್ಟು ಬಿಲೋ ಏಜ್ ಆಫ್ 60 ಇಯರ್ಸ್, 59 to 60 ಈ ಏಜ್ ಅವ್ರು ಬಂದುಬಿಟ್ಟು ಎಷ್ಟೆಷ್ಟು ಅವರು ಅರ್ನ್ ಮಾಡಿರೋ ಅಮೌಂಟಿಗೆ ಎಷ್ಟು ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ನ ಅವರು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿದೆ. ಇವಾಗ ನಮಗೇನಾದರೂ ನಾವು ಅರ್ನೇ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡೋಕ್ಕೆ ಬರಲ್ಲ. ನಾವು ಅರ್ನೇ ಮಾಡ್ತಿಲ್ಲ, ನಾವು ದುಡಿತಾನೇ ಇಲ್ಲ, ನಮ್ಮ ಸಂಪಾದನೆನೇ ಇಲ್ಲ ಅಂದಮೇಲೆ ನಾವು ಯಾವ ರೀತಿ ಟ್ಯಾಕ್ಸ್ ಕಟ್ಟೋಕ್ಕಾಗತ್ತೆ ಅಲ್ವಾ? ಅದಕ್ಕೆ ನಾವು ಯಾವುದೇ ರೀತಿ ಟ್ಯಾಕ್ಸ್ನ ಕಟ್ಟಲ್ಲ. ಎಲ್ಲಿವರೆಗೂ ಅಂದರೆ 2.5 ಲಕ್ಷದವರೆಗೂ, ಒಂದು ವರ್ಷಕ್ಕೆ 2.5 ಲಕ್ಷದವರೆಗೂ ನಮ್ಮದೇನಾದರೂ ಇನ್ಕಮ್ ಇದ್ದರೆ ನಾವು ಅಲ್ಲಿವರೆಗೂ ಯಾವುದೇ ರೀತಿ ಟ್ಯಾಕ್ಸನ್ನು ಕಟ್ಟೋ ಆಗಿಲ್ಲ. ಎಕ್ಸಮ್ಟೆಡ್ ಇರುತ್ತೆ, ಗೌರ್ನಮೆಂಟ್ ಕಡೆಯಿಂದನೇ ಎಕ್ಸಮ್ಟೆಡ್ ಇರುತ್ತೆ. ಯಾವುದೇ ರೀತಿಯಾದಂಥ ಟ್ಯಾಕ್ಸ್ನ ನಾವು ಪೇ ಮಾಡಲ್ಲ. ಇನ್ನು ಸೆಕೆಂಡ್ ಸ್ಲ್ಯಾಬ್ ಬಂದುಬಿಟ್ಟು 2.5 ಲಕ್ಷದಿಂದ, ಅಂದರೆ 2,50,000 5 ಲಕ್ಷದವರೆಗೆ ಯಾರ್ದು ಇನ್ಕಮ್ ಇರುತ್ತೆ ಒಂದು ವರ್ಷದಲ್ಲಿ, ಅವರು ಬಂದುಬಿಟ್ಟು ಏನು ಮಾಡಬೇಕು, ಅವರ ಒಂದು ಇನ್ಕಮ್ ಮೇಲೆ 5% ಅಷ್ಟು ಟ್ಯಾಕ್ಸನ್ನು ಅವರು ಪೇ ಮಾಡಬೇಕು. ನೆಕ್ಸ್ಟ್ ಸ್ಲ್ಯಾಬ್ ಬಂದು 5 ಲಕ್ಷದಿಂದ 10 ಲಕ್ಷ. ಯಾರ ಅಮೌಂಟು, ಯಾರ್ದು ಇನ್ಕಮ್ಮು 5 ಲಕ್ಷದ ಮೇಲೆ 10 ಲಕ್ಷದ ಒಳಗಡೆ ಇರುತ್ತೋ ಅವರೆಲ್ಲ ಏನು ಮಾಡಬೇಕು, 20% ಅಷ್ಟು ಟ್ಯಾಕ್ಸನ್ನ ಗೌರ್ಮೆಂಟಿಗೆ ಕಟ್ಕೊಡ್ಬೇಕು. ಅಂದರೆ ಎಷ್ಟಾಗುತ್ತೆ ಅಂದರೆ 10 ಲಕ್ಷಕ್ಕೆ 20% ಅಂತ ಹಾಕಿ, 20/100 ಎಷ್ಟು ಬರುತ್ತೆ, ಅಷ್ಟು ಅಮೌಂಟನ್ನು ಗೌರ್ನಮೆಂಟಿಗೆ ಅವ್ರು ಕಟ್ಕೊಡ್ಬೇಕು. ನೆಕ್ಸ್ಟು ಅಬೌವ್ 10 lakh, 10 ಲಕ್ಷಕ್ಕಿಂತ ಹೆಚ್ಚು ಯಾರು ದುಡಿಮೆ ಮಾಡ್ತಿರ್ತಾರೋ, ಯಾರು ಇನ್ಕಮ್ನ ತೆಗಿತಿರ್ತಾರೋ
ಅವರೆಲ್ಲ ಏನು ಮಾಡಬೇಕು 30% ಆಫ್ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡಬೇಕು. ಇದು ಓಲ್ಡ್ ಸ್ಲ್ಯಾಬ್ ರೆಸ್ಯೂಮೆ. ಯಾರಿಗೆ ಅಂದರೆ ಬಿಲೋ 60 ಏಜ್ ಇರ್ತಾರೆ ಅವ್ರಿಗೆಲ್ಲ ಇದು ಅಪ್ಲೈ ಆಗುತ್ತೆ.